ಅಕಾಲಿಕ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ತರಕಾರಿ ದರ ಗಗನಕ್ಕೆ ಇರುವಂಥದ್ದು. ಸದ್ಯ ನಾನೀಗ KR ಮಾರ್ಕೆಟ್ನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳ್ಳಂಬೆಳಗ್ಗೆ KR ಮಾರ್ಕೆಟ್ನಲ್ಲಿ ಈಗಾಗಲೇ ಕೂಡ ವ್ಯಾಪಾರ ವಹಿವಾಟು ಆರಂಭ ಆಗಿರುವಂಥದ್ದು. ತುಂಬ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಿಗಳೆಲ್ಲರೂ ಕೂಡ ಈಗಾಗಲೇ ವ್ಯಾಪಾರವನ್ನು ಆರಂಭ ಮಾಡಿರುವಂಥದ್ದು. ಇನ್ನೇನು 9 ಗಂಟೆ 10 ಗಂಟೆ ಸುಮಾರಿಗೆ ಗ್ರಾಹಕರು ಕೂಡ ಆಗಮಿಸುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಂಗಡಿಗಳೆಲ್ಲವೂ ಕೂಡ ನಿಧಾನವಾಗಿ ಓಪನ್ ಆಗ್ತಿರುವಂಥದ್ದು. ಇದು ಒಂದು ಕಡೆ. ಆದರೆ ಎರಡನೇದು, ಅಕಾಲಿಕ ಮಳೆ ಮತ್ತು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೆ ಏರಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನುಗ್ಗೆಕಾಯಿಯ ಬೆಲೆ 500ರಿಂದ 600 ರೂಪಾಯಿ ಆಗಿರುವಂಥದ್ದು. ಇಡೀ KR ಮಾರ್ಕೆಟ್ ಹುಡುಕಿದ್ರು ಕೂಡ 1-2 ಅಂಗಡಿಯಲ್ಲಿ ಮಾತ್ರ ನುಗ್ಗೆಕಾಯಿ ವ್ಯಾಪಾರ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, KR ಮಾರ್ಕೆಟ್ನಲ್ಲೇ ಇವತ್ತಿನ ದರ 500 ರೂಪಾಯಿ 1 kgಗೆ ಮಾರಾಟವಾಗ್ತಿದ್ರೆ, ಒಂದೇ ಒಂದು ನುಗ್ಗೆಕಾಯಿ 50 ರೂಪಾಯಿ, ಜೋಡಿ ನುಗ್ಗೆಕಾಯಿ 100 ರೂಪಾಯಿ ಆಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಹೇಳಿದ್ರೆ, KR ಮಾರ್ಕೆಟ್ಗೆ ಪ್ರತಿದಿನವೂ ಕೂಡ 100 ಟನ್ನಷ್ಟು ನುಗ್ಗೆಕಾಯಿ ಸಪ್ಲೈ ಆಗ್ತಿತ್ತು. ಆದರೆ ಅಕಾಲಿಕ ಮಳೆಯ ಹಿನ್ನೆಲೆಯಲ್ಲಿ ಕೇವಲ 35ರಿಂದ 40 ಟನ್ನಷ್ಟು ಮಾತ್ರ ನುಗ್ಗೆಕಾಯಿ ಸಪ್ಲೈ ಆಗ್ತಿರುವಂತಂದ್ರೆ 40ರಷ್ಟು ಮಾತ್ರ ನುಗ್ಗೆಕಾಯಿ ಸಪ್ಲೈ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನುಗ್ಗೆಕಾಯಿಯ ದರ ವಿಶೇಷವಾಗಿ ಗಗನಕ್ಕೇರಿರುವಂಥದ್ದು. ಅಂದರೆ ಹೋಲ್ಸೇಲ್ನಲ್ಲೇ 500 ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು. ಇನ್ನು ರಿಟೇಲ್ನಲ್ಲಿ 550, 600, ದೊಡ್ಡ ದೊಡ್ಡ ಫ್ರೆಶ್ ಮಾರ್ಟ್ಗಳಲ್ಲಿ 650ವರೆಗೂ ಕೂಡ ನುಗ್ಗೆಕಾಯಿ ಮಾರಾಟವಾಗ್ತಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಡಿಸೆಂಬರ್ ಅಂತಿದ್ದಂತೆ ಮದುವೆ ಸಮಾರಂಭಗಳ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಆದರೆ ಆ ತಿಂಗಳಿನಲ್ಲಿ ನುಗ್ಗೆಕಾಯಿಯ ದರ ಅಂದರೆ ಸಾಮಾನ್ಯವಾಗಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಈ ಥರದ್ದೆಲ್ಲವೂ ಕೂಡ ಮಾಡ್ತಾರೆ. ಆದರೆ ಇಷ್ಟೊಂದು ದರ ಇರುವಂಥ ಕಾರಣಕ್ಕಾಗಿ ನುಗ್ಗೆಕಾಯಿ ಕೊಳ್ಳಿಕ್ಕೂ ಕೂಡ ಸಾಮಾನ್ಯವಾಗಿ ಜನರು ಹಿಂದೇಟನ್ನು ಆಗ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ನುಗ್ಗೆಕಾಯಿ ವ್ಯಾಪಾರಿನೇ ಇದ್ದಾರೆ. ಸರ್, ಈಗ 1 kg ನುಗ್ಗೆಕಾಯಿ ಎಷ್ಟು? 600 ರೂಪಾಯಿ ಮಾರಬೇಕು. 600 ರೂಪಾಯಿ ಹೋದ್ರೆ ನಮ್ಗೆ 1 ರೂಪಾಯಿ ಸಿಗುತ್ತೆ. 500 ರೂಪಾಯಿ ಮಾರಿದ್ರೆ ಏನಿಲ್ಲ ಅಣ್ಣ, 10 ರೂಪಾಯಿ 20 ಲಾಸ್ ಆಗುತ್ತೆ. 600 ರೂಪಾಯಿ kg ಮಾರಿದ್ರೆ ನಮ್ಗೆ ಒಂದು ಸಿಗ್ತಾ ಇದೆ ಸ್ವಲ್ಪ. 500 ರೂಪಾಯಿ ಮಾರಿದ್ರೆ ನಮ್ಗೆ ಅದರಲ್ಲಿ ಏನು ಸಿಗಲ್ಲ. ಇಲ್ಲಿ ನಾಷ್ಟಾಗೆ ಮಾತ್ರೆಗೆ ಒಂದು ಹೊತ್ತು ನಾಷ್ಟ ಮಾಡ್ಕೋದ್ರೆ 100 ರೂಪಾಯಿ ಬೇಕು. ಮಾತ್ರ ಒಂದು ಹೊತ್ತಿಗೆ 100 ರೂಪಾಯಿ ಬೇಕು. ನೆನ್ನೆ 1 kg ನುಗ್ಗೆಕಾಯಿ ಎಷ್ಟಿತ್ತು? ಇವತ್ತು 1 kg ನುಗ್ಗೆಕಾಯಿ ಎಷ್ಟಿದೆ? 600 ರೂಪಾಯಿನೇ ಇತ್ತು. ನನ್ನ ಬೆಲೆನ ಇವತ್ತು ಇದೆ. ಆದ್ರೆ ಜನ ಎದುರ್ತಾರೆ, ತಗೊಳ್ತಾ ಇಲ್ಲ. ಅಷ್ಟು ಬೆಲೆನಾ ಅಂತಾರೆ. ಅಂತಾರೆ ನಾವೇನು. ಒಂದು ನುಗ್ಗೆಕಾಯಿ ಎಷ್ಟು? ಜೋಡಿ ನುಗ್ಗೆಕಾಯಿ ಎಷ್ಟು? ಒಂದು 50 ರೂಪಾಯಿ ಮಾರಬೇಕು. ಯಾರೋ ತಗೊಂತಾ ಇಲ್ಲ. 100 ರೂಪಾಯಿಗೆ 3 ಮಾರ್ತಾ ಇದ್ದೀನಿ. 100 ರೂಪಾಯಿಗೆ 3 ಮಾರಿದ್ರೆ ನನಗೇನು ವರ್ಕೌಟ್ ಆಗಲ್ಲ. ತರಕಾರಿ ಮಡಗಿದ್ರೆ ಲಾಸ್ ಆಗುತ್ತೆ. ಸರಿ ಬಿಟ್ಬಿಟ್ಟು ಏನೋ ಹಣೆ. ಎಷ್ಟು ವ್ಯಾಪಾರ ಮಾಡಿದ್ರಿ ನೆನ್ನೆ ಮತ್ತು ಇವತ್ತು? ನೆನ್ನೆ ಒಂದು ಮಾಡಿದೆ ಸರ್, ನಾನು ಒಂದು 10 kg ಮಾರಿದೆ 4,000 ರೂಪಾಯಿಗೆ. ಲಾಸೇ ಅದರಲ್ಲಿ. ಇವತ್ತು ಬೆಳಿಗ್ಗೆ ಅಂತ ಮಾರ್ತಾ ಇದ್ದೀನಿ. ಒಂದು ದುಡ್ಡೇ ಇಲ್ಲ ಸರ್. ಎಷ್ಟು ಮಾರಿದ್ದೀನಿ? ಇಲ್ಲ ಸರ್, ಇಷ್ಟೇ 400 ರೂಪಾಯಿಗೆ ಮಾರಿದ್ದೀನಿ ಸರ್. 400 ರೂಪಾಯಿ 500 ರೂಪಾಯಿಗೆ ಮಾರಿದ್ದೀನಿ ಬೆಳಿಗ್ಗೆ ಅಂತ. ಎಷ್ಟು 18,000 ಅದು ಮಂಡಿನಲ್ಲಿ ಕೊಟ್ಟಿದ್ದೀನಿ. 18,000. ಇಲ್ಲಿ ಬಂದರೆ 18,000 ನಮಗೆ ತೆಗಿಯೋಕೆ ಆಗ್ತಾ ಇಲ್ಲ. ನನಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಷ್ಟೇ. ಅಂದರೆ ಈಗ ಕಸ್ಟಮರ್ಸ್ ಕೂಡ ಇದ್ದಾರೆ, ನಾನು ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಸರ್, ಈಗ ತಾವು ಕೂಡ KR ಮಾರ್ಕೆಟಿಗೆ ಬಂದಿದ್ದೀರಾ. ಹೊರಗೆ ರಿಟೇಲ್ಗೂ KR ಮಾರ್ಕೆಟ್ಗೂ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಇರುತ್ತೆ, ಭಾಳ ವ್ಯತ್ಯಾಸದಲ್ಲಿದೆ. ಇಲ್ಲೇ KR ಮಾರ್ಕೆಟಲ್ಲೇ 550, 600 ರೂಪಾಯಿ 1 kg ನುಗ್ಗೆಕಾಯಿ ಮಾರ್ತಾರೆ. ಒಂದು ನುಗ್ಗೆಕಾಯಿ 50 ರೂಪಾಯಿ, 2 ನುಗ್ಗೆಕಾಯಿ 100 ರೂಪಾಯಿ ಅಂತಿದ್ದಾರೆ. ತಮ್ಗೆ ಹೇಗೆ ಅನ್ಸುತ್ತೆ ಸರ್? ಹೊರಭಾಗದಲ್ಲಿ ಕೇಳಿದ್ರೆ ಅಲ್ಲಿ ಎಷ್ಟಿತ್ತು? ನುಗ್ಗೆಕಾಯಿ ಸೀಸನ್ ಇಲ್ಲ ಆ್ಯಕ್ಚುಲಿ, ಅದರಿಂದಾಗಿ ಬೆಲೆ ಜಾಸ್ತಿ ಇದೆ. ಬಟ್ ಒಂದು ತಿಂಗಳಲ್ಲಿ ವ್ಯತ್ಯಾಸ ನೋಡೋದಾದರೆ ಸ್ವಲ್ಪ ತರಕಾರಿಯಲ್ಲಿ ಭಾಳ ವ್ಯತ್ಯಾಸ ಆಗಿದೆ. ಡಬಲ್ಲೇ ಆಗಿದೆ ಆಲ್ಮೋಸ್ಟ್. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ, ಮನೆ ಹತ್ರ ಗಾಡಿಗಳವರು ಅದು ಇನ್ನೂ 2 ಪಟ್ಟು ಜಾಸ್ತಿ ಮಾರ್ತಾರೆ. ಇಲ್ಲೇ 60 ರೂಪಾಯಿ ಇತ್ತು ಅಂದರೆ ಅಲ್ಲಿ 120 ರೂಪಾಯಿ ಮಾರ್ತಾರೆ. ನಮ್ಮ ಮನೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರೋದು. ಆದರೆ ಅವರು ಅಷ್ಟೊಂದು ಲಾಭ ಇಟ್ಕೊಂಡು ಮಾರಿದ್ರೆ ವಾಟ್ ಈಸ್ ದ ಯೂಸ್? ಅಂದರೆ ಸರ್, ತಾವು ಕೂಡ ಹೇಳ್ದಂತೆ ಇಲ್ಲೇ ಗ್ರೀನ್ ಬಟಾಣಿ, ಜವಳಿಕಾಯಿ, ಅವರೆಕಾಯಿ ಇವೆಲ್ಲವೂ ಕೂಡ 100-120 ರೂಪಾಯಿ ಮಾರಾಟ ಆಗ್ತಿದೆ. ಮನೆ ಹತ್ರ ತಾವು ಕೂಡ ಕೇಳಿರ್ತೀರಾ, ಎಷ್ಟಿದೆ ಸರ್ ಅಲ್ಲಿ ದರ? ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 3 ಟೈಮ್ಸ್ ಮಾರ್ತಾರೆ, 3 ಪಟ್ಟು ಮಾಡ್ತಾರೆ. ಈಗ ಇಲ್ಲೊಂದು 100 ರೂಪಾಯಿ ಇತ್ತು ಅಂದರೆ ಅಲ್ಲೊಂದು 200-250 ರೂಪಾಯಿ ಮಾಡ್ತಾರೆ ಗಾಡಿ ಮೇಲೆ. ಗಾಡಿ ಮೇಲೆ ಲಾಭ ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಅಷ್ಟೊಂದು ಲಾಭ ಇಟ್ಕೊಂಡ್ರೆ ಎಲ್ರಿಗೂ ತೊಂದರೆ ಆಗುತ್ತಲ್ವ. ಎಲ್ಲರೂ ಬದುಕಬೇಕು. ಆದರೆ ಅಷ್ಟೊಂದು ಲಾಭ ಇಟ್ಕೊಂಡು ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅಂದರೆ ಇದು ಕೇವಲ ನುಗ್ಗೆಕಾಯಿಗೆ ಸಂಬಂಧಿಸಿದಂಥದ್ದಾದರೆ ಮತ್ತೊಂದಷ್ಟು ತರಕಾರಿ ಬೆಲೆಗಳಲ್ಲೂ ಕೂಡ ಈಗಾಗಲೇ ದರ ಏರಿಕೆ ಆಗಿರುವಂಥದ್ದು. 1-2 ಅಲ್ಲ, ಸಾಮಾನ್ಯವಾಗಿ ಇಲ್ಲೇ KR ಮಾರ್ಕೆಟ್ನಲ್ಲಿ ಸಾಕಷ್ಟು ತರಕಾರಿ ಬೆಲೆ 80, 100, 120 ಈ ರೀತಿಯಲ್ಲಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ದರ ಕೂಡ ಇರುವಂಥದ್ದು. ಇದು ಒಂದು ಕಡೆ. ಆದರೆ ಇಲ್ಲೇ ಅಂದರೆ ಹೋಲ್ಸೇಲ್ನಲ್ಲೇ ಇಷ್ಟು ಬೆಲೆ ಇದ್ದರೆ, ಇನ್ನು ಮನೆ ಹತ್ರ ಮಾರಾಟಗಾರರ ಹತ್ರ ಮತ್ತೊಂದಷ್ಟು ದರ ಕೂಡ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ಅಕಾಲಿಕವಾದಂತಹ ಮಳೆ. ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಏನು ಬೆಂಗಳೂರಿಗೆ ಬರ್ತಿದ್ದಂತಹ
ತರಕಾರಿ ಏನಿದೆ ಅವೆಲ್ಲವೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ತರಕಾರಿ ಬೆಲೆಯಲ್ಲಿ ವಿಪರೀತವಾಗಿ ಏರಿಕೆ ಆಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಂದರೆ ತಮಿಳ್ನಾಡಿನಿಂದ ಬರಬೇಕಾಗಿದ್ದಂತಹ ಲೋಡ್ಗಳೇನಿದೆ ಅವು ಸರಿಯಾಗಿ ಬರ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ತಮಿಳ್ನಾಡಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೈಕ್ಲೋನ್ ಹಿನ್ನೆಲೆಯಲ್ಲಿ ಬೆಳೆ ಸರಿಯಾಗಿ ಬಾರದ ಹಿನ್ನೆಲೆಯಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಆಗಿದೆ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಗ್ರಾಹಕರು ಹೇಳ್ತಾ ಇರುವಂಥದ್ದು, ವ್ಯಾಪಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.